ಉಡುಪಿ ಜಿಲ್ಲೆಯ ಕುಂಬಾಶಿ ಎಂಬಲ್ಲಿ ಬಸ್ ತಂಗುದಾಣದಲ್ಲಿದ್ದ ಈತನನ್ನು సునీల్ జాన్ డిసోజ నేతృత్వದ ನಮ್ಮ ತಂಡ ಹೋಗಿ మాట్లాడిసిదెవు. 5 ఏళ్ళ ఇప్పుడు మీరు ఇస్తున్నారు కదా ఇక్కడ ఈ ఏరియా వాతావరణం 7 years అంటే లాంగ్ ఎగో కాదు. ఇయర్స్ కాదు, డేస్ మేము ఉన్నానన్నమాట. అట్లా ఓకే ఓకే గుడ్ ఓకే సార్. ತೆಲುಗು ಮೂಲದವನಾದ ಈತನ ಹೆಸರು ಪ್ರಸಾದಯ್ಯ. ಈತನನ್ನು ವಿಶ್ವಾಸದ ಮನೆಗೆ ಕರೆತಂದು ಮೈಮೇಲಿದ್ದ ಕೊಳಕು ಬಟ್ಟೆ ತೆಗೆದು ಸ್ನಾನ ಮಾಡಿಸಿ ಶುಭ್ರ ಬಟ್ಟೆ ತೊಡಿಸಿದೆವು. ತದನಂತರ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ನೀಡಿದೆವು. ಈ ಪ್ರಸಾದಯ್ಯ ಅನ್ನೋರು ನಮ್ಮ ಆಶ್ರಮಕ್ಕೆ ಪಾಸ್ಟರ್ ಸುನೀಲ್ ಜಾನ್ ಡಿಸೋಜ ಅವರು ಈಗ ಸುಮಾರು 9 ತಿಂಗಳ ಹಿಂದೆ ಕುಂದಾಪುರದ ಹತ್ರ ಇವರು ಬೀದಿನಲ್ಲಿ ಓಡಾಡಿಕೊಂಡು ಬಟ್ಟೆ ಎಲ್ಲ ಹರಿದೋಗಿತ್ತು, ಕ್ಲೀನ್ ಮಾಡಿ ಆಮೇಲೆ ಅವ್ರಿಗೆ ಹೊಸ ಬಟ್ಟೆ ಎಲ್ಲ ಕೊಟ್ಟು ಒಳ್ಳೆ ಊಟ ಕೊಟ್ಟು ಆಮೇಲೆ ನಾವು ಡಾಕ್ಟ್ರುಗಳೆಲ್ಲ ನೋಡ್ಕೊಂಡಿದ್ದೀವಿ. ನಮ್ಮ ಮನೋರೋಗದ ಡಾಕ್ಟ್ರು ಅವರು ಬಂದು ಔಷಧಿ ಎಲ್ಲ ಕೊಟ್ಟು ಇವರಿಗೆ ಮನೋರೋಗದ ಸ್ಥಿತಿಯನ್ನು ಇವಾಗ ಚೆನ್ನಾಗಿ ಮಾಡಿ ಇಲ್ಲಿದ್ದು ನಮ್ಮ ಸಿಬ್ಬಂದಿಗಳ ಪ್ರೀತಿಯ ಆರೈಕೆಯಿಂದ ಕೆಲ ಸಮಯದಲ್ಲಿ ಸ್ವಸ್ಥಗೊಂಡ ಈತ ತನ್ನ ಊರಿನ ವಿಳಾಸ ನೀಡುವುದರ ಪರಿಣಾಮ ಅಲ್ಲಿನ ಪೊಲೀಸರಿಗೆ ಸುದ್ದಿ ನೀಡಿದೆವು. ಪೊಲೀಸರ ನೆರವಿನಿಂದ ಮನೆಯವರನ್ನು ಪತ್ತೆ ಹಚ್ಚಿ ವಿಶ್ವಾಸದ ಮನೆಗೆ ಕರೆತಂದರು. ಇವನ ಮೂಲ ಹೆಸರು ವೀರಪ್ರಸಾದ್. 9 ತಿಂಗಳ ಹಿಂದೆ ಮನೆಯಿಂದ ತಪ್ಪಿಸಿಕೊಂಡು ಹೋಗಿದ್ದ ಈತ ಎಲ್ಲೆಲ್ಲೋ ಅಲೆದಾಡಿ ಕೊನೆಗೆ ನಮ್ಮಲ್ಲಿಗೆ ಬಂದು ಸ್ವಸ್ಥನಾಗಿ ತನ್ನ ಮನೆ ಸೇರುತ್ತಿದ್ದಾನೆ. ಪ್ರಸಾದ್ ಎಂಬ ವ್ಯಕ್ತಿ ಇವರೇ ನಾವು ರಸ್ತೆಯಿಂದ ತಂದ ವ್ಯಕ್ತಿಯಾಗಿದ್ದಾರೆ. ಇವರೀಗ ಅಂದರೆ ಬರುವಂಥ ಸಮಯದಲ್ಲಿ ಕೆಲವು ದಿವಸ ನಮಗೆ ತುಂಬ ಇವರ ಮೂಲಕ ತೊಂದರೆ ಬಂದಿತ್ತು. ಯಾಕಂದರೆ ಸರಿಯಾದ ಯಾವುದೇ ಅವರ ತೆಲುಗು ಭಾಷೆ ನಮ್ಮ ಕನ್ನಡ ಮತ್ತು ಬೇರೆ ನಾವು ಭಾಷೆ ಮಾತಾಡ್ತೇವೆ. ಆದರೂ ಕೂಡ ನಮ್ಮ ಇಲ್ಲಿಯ ಸಿಬ್ಬಂದಿಯೊಂದಿಗೆ ಕಡೆಗೆ ನಾವು ಅವರ ಹತ್ರ ಮಾತಾಡಿ ಕಡೆಗೆ ಸಾಧಾರಣ 15-20 ದಿವಸ ನಂತರ ಒಂದು ಸ್ವಸ್ಥತೆಗೆ ಬಂದರು. ಮತ್ತು ಈಗ ಸತತವಾಗಿ ವೈದ್ಯಕೀಯ ಚಿಕಿತ್ಸೆ ಆದ ನಂತರ ಈಗ ಸರಿಯಾಗಿದ್ದಾರೆ. ಹಾಗೆ ಅವರು ಸರಿಯಾದ ನಂತರ ನಮಗೆ ವಿಳಾಸ ಕೊಟ್ಟಿದ್ದ ನಿಮಿತ್ತವಾಗಿ ನಾವು ಮನೆಗೆ ಪತ್ರ ಬರೆದು ఆయన ఆరోగ్యం మంచిగా ఉండదు, లాంగ్ కదా, వేరే భాష కదా, అట్లా నరసింహారావు నాకు మామయ్య అవుతాడు, ఈయన శ్రీనయ్య గారు అన్నయ్య అవుతాడు, ఆయన ಸೈದುಲಯ್ಯ గారు ಬಾವ అవుతాడు. ನೀವು ನೋಡಿದ ಪ್ರಕಾರ ಅವರು ಸರಿಯಾಗಿದ್ದಾರೆ. ದುಃಖ ಆಗ್ತದೆ, ಯಾವುದೇ ಸಮಸ್ಯೆ ಇಲ್ಲದೆ ಉತ್ತಮವಾದ ರೀತಿಯಲ್ಲಿ ನಮ್ಮ ಆಶ್ರಮ ಸ್ಪಂದಿಸ್ತಿದ್ರು. ಇವತ್ತು ಅವರು ಕಳಿಸಿಕೊಡೋದಕ್ಕಾಗಿ ನಾವೆಲ್ಲ ಸಿದ್ಧರಾಗಿದ್ದಾರೆ. ಅವರ ಕುಟುಂಬದವರು ಬಂದಿದ್ದಾರೆ. ಇವರು ಅವರ ಸಂಬಂಧಪಟ್ಟ ಪೊಲೀಸ್ ಠಾಣೆಯ ಒಂದು ಸಿಬ್ಬಂದಿಯಾಗಿದ್ದಾರೆ. ಹಾಗೂ ಇವರು ಅವರ ತಮ್ಮವಾಗಿದ್ದಾರೆ. ಬೇರೆ ಅವರ ಹೆಸರು ಸೈದ್ರು ಅಂತ ತಮ್ಮ. ಹಾಗೂ ಅವರ ಊರಿನ ತುಂಬ ಜನರು ಬಂದಿದ್ದಾರೆ. ಅವ್ರ ಜೊತೆ ಅವರು ಕರ್ಕೊಂಡು ಹೋಗೋದಕ್ಕಾಗಿ ಸಂತೋಷವಾಗಿ ಅವ್ರನ್ನ ಕಳಿಸಿಕೊಡ್ತಾ ಇದ್ದಾರೆ. ಬಂದೆ ಇಂಥವರು ಎಲ್ಲಾದರೂ ನಿಮಗೆ ಸಿಕ್ಕರೆ ದಯವಿಟ್ಟು ಅವರ ಜೊತೆ ನಯವಾಗಿ ವರ್ತಿಸಿ. ಅವರಲ್ಲೂ ಮನಸ್ಸಿದೆ, ಯಾವುದೋ ಗಳಿಗೆಯಲ್ಲಿ ಮಾನಸಿಕ ಅಸ್ವಸ್ಥರಾಗಿರುತ್ತಾರೆ. ಆದರೆ ಅವರು ನಮ್ಮಂತೆ ಮನುಷ್ಯರೇ. ಈ ತರಹ ಇನ್ನೂ ಅನೇಕ ಜನ ವಿಶ್ವಾಸದ ಮನೆಯಲ್ಲಿ ತಮ್ಮ ಮನೆಗೆ ಹೋಗೋ ತವಕದಲ್ಲಿದ್ದಾರೆ. ಸರಿಯಾದ ವಿಳಾಸದ ಕೊರತೆಯಿಂದ ಅವರನ್ನು ಅವರ ಮನೆಗೆ ಕಳಿಸಲಾಗುತ್ತಿಲ್ಲ. ಈ ನಮ್ಮ ಕಾರ್ಯಕ್ಕೆ ಕೈ ಜೋಡಿಸಿ ನಮ್ಮ ಆಸರೆಯಾಗಿ ಇವರ ಮನೆ ಸೇರುವ ಕೆಲಸಕ್ಕೆ ನಿಮ್ಮಿಂದಾಗುವ ಸಹಾಯ ಮಾಡಿ. ಎರಡು 2000ನೇ ಇಸವಿಯಲ್ಲಿ ಉಡುಪಿ ಜಿಲ್ಲೆಯ ಶಂಕರ್ಪುರ
ಯೇಸುಪುರ ಇಲ್ಲಿ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜಾ ಮತ್ತು ಇವರ ತಂಡದಿಂದ ಪ್ರಾರಂಭಗೊಂಡ ವಿಶ್ವಾಸದ ಮನೆ ಮಾನಸಿಕ ಅಸ್ವಸ್ಥರ ಪುನರ್ವಸತಿ ಕೇಂದ್ರ ಇಂದು ದಿಕ್ಕು ದಿಸೆ ಇಲ್ಲದೆ ಅಲೆದಾಡುವ ಅನೇಕ ನಿರ್ಗತಿಕರಿಗೆ ವರದಾನವಾಗಿ ಪರಿಣಮಿಸಿದೆ. ಎಲ್ಲಿಂದಲೋ ಬಂದ ಮಾನಸಿಕ ಸ್ಥಿಮಿತ ಕಳೆದುಕೊಂಡ ಯುವಕ ಯುವತಿಯರನ್ನು ರಸ್ತೆಯಿಂದ ಕರೆದುಕೊಂಡು ಬಂದು ಅವರನ್ನು ಶಾರೀರಿಕವಾಗಿ ಶುಚಿಗೊಳಿಸಿ ಶುಭ್ರ ಬಟ್ಟೆ ತೊಡಿಸಿ ಸೂಕ್ತವಾದ ವೈದ್ಯಕೀಯ ಚಿಕಿತ್ಸೆ ಕೊಟ್ಟು ಅವರಿಗೆ ಹೊಟ್ಟೆ ತುಂಬ ಆಹಾರ ಒದಗಿಸಿ ಅವರನ್ನು ಉತ್ತಮರನ್ನಾಗಿಸುವ ಕಾರ್ಯ ಇಲ್ಲಿ ಅಂದಿನಿಂದ ನಡೆಯುತ್ತಾ ಬಂದಿದೆ. ಇಲ್ಲಿ ಬಂದ ಕೆಲ ದಿನಗಳಲ್ಲಿಯೇ ಅವರು ಗುಣಮುಖರಾಗಿ ನಂತರ ಅವರಿಗೆ ವಿವಿಧ ಕರಕುಶಲ ತರಬೇತಿ ನೀಡಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರನ್ನಾಗಿಸುತ್ತಿದ್ದೇವೆ. ಇಲ್ಲಿದ್ದು ಕೆಲ ಸಮಯದಲ್ಲಿ ಸಂಪೂರ್ಣ ಚೇತರಿಸಿಕೊಂಡ ನಂತರ ಅವರನ್ನು ಅವರ ವಿಳಾಸಕ್ಕೆ ಸ್ವತಃ ಸಂಸ್ಥೆಯ ವಾಹನದ ಮೂಲಕ ಅವರ ಮನೆಗೆ ತಲುಪಿಸುವ ಕೆಲಸನೂ ಮಾಡುತ್ತಾ ಬಂದಿರುತ್ತೇವೆ. ಈವರೆಗೆ ಸುಮಾರು 860ಕ್ಕೂ ಅಧಿಕ ಮಾನಸಿಕ ಅಸ್ವಸ್ಥರನ್ನು ಸ್ವಸ್ಥ ಮಾಡಿದ ಹೆಗ್ಗಳಿಕೆ ಈ ಸಂಸ್ಥೆಯದ್ದು. ದಾನಿಗಳಾದ ನೀವು ನಮ್ಮ ಈ ಕೆಲಸಕ್ಕೆ ಕೈ ಜೋಡಿಸಿ ನಿಮ್ಮಿಂದಾಗುವಷ್ಟು ಸಹಾಯ ನಮಗೆ ನೀಡಿದರೆ ಇನ್ನಷ್ಟು ಜನರಿಗೆ ಸಹಾಯ ಮಾಡುವ ಶಕ್ತಿ ನಮಗೂ ಬರುತ್ತದೆ.